ಹಲೋ, ನಾನು ಸಮೀಕ್ಷಾ ಶೆಟ್ಟಿ ಅಂತ ಹೇಳಿ ಕಾಸ್ಮೆಟಾಲಜಿಸ್ಟ್ ಆಟ್ ರೈನ್ಬೋ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ಶಿವಮೊಗ್ಗ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೈಡ್ರಾ ಫೇಶಿಯಲ್ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಹೈಡ್ರಾ ಫೇಶಿಯಲ್ ಅಂದರೆ ಏನು? ಸೊ ಇದು ನಮ್ಮದು ಹೈಡ್ರಾ ಫೇಶಿಯಲ್ ಅಡ್ವಾನ್ಸ್ಡ್ ಮಷಿನ್. ಸೊ ಹೈಡ್ರಾ ಫೇಶಿಯಲ್ ಬೇಸಿಕಲಿ ಮಲ್ಟಿ ಸ್ಟೆಪ್ಸ್ ಇರೋವಂಥ ಒಂದು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಆಗಿರುತ್ತೆ. ಇದರಲ್ಲಿ ಮಲ್ಟಿಪಲ್ ಸ್ಟೆಪ್ಸ್ ಯೂಸ್ ಮಾಡಿಬಿಟ್ಟು ಸ್ಕಿನ್ನಿಗೆ ಹೈಡ್ರೇಷನ್ ಕೊಡೋದು ಮತ್ತು ಇನ್ಸ್ಟೆಂಟ್ ಗ್ಲೋ ಕೊಡೋಕ್ಕೆ ನಾವು ಹೈಡ್ರಾ ಫೇಶಿಯಲ್ನ ಯೂಸ್ ಮಾಡ್ತೀವಿ. ಯಾರ್ಯಾರು ಈ ಥರ ಟ್ರೀಟ್ಮೆಂಟ್ನ ತೊಗೋಬೋದು ಅಂತ ಹೇಳಿದರೆ, ಈ ಪಿಗ್ಮೆಂಟೇಷನ್ ಇರೋರು, ಆ್ಯಕ್ನಿ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್, ಸ್ಕಿನ್ ಟೆಕ್ಸ್ಚರ್ ಆಗಿರ್ಬೋದು, ಓಪನ್ ಪೋರ್ಸ್, ಈ ಥರ ಮಲ್ಟಿಪಲ್ ಸ್ಕಿನ್ ಕನ್ಸರ್ನ್ ಇರೋರಿಗೆ ಹೈಡ್ರಾ ಫೇಶಿಯಲ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ರೈನ್ಬೋ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕಲ್ಲಿ ನಾವು ಬಂದಿರೋ ಪೇಷಂಟ್ನ ಫಸ್ಟು ಸ್ಕಿನ್ ಪ್ರಾಪರಾಗಿ ಅನಲೈಸ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನಿಗೆ ನಿಮ್ಮ ಸ್ಕಿನ್ ಟೈಪ್ ಹೇಗಿದೆ, ಸ್ಕಿನ್ ಕನ್ಸರ್ನ್ ಹೇಗಿದೆ ಅಂತ ಹೇಳಿಬಿಟ್ಟು ಅದ್ರ ಅಕಾರ್ಡಿಂಗ್ ನಾವು ಟ್ರೀಟ್ಮೆಂಟ್ನ ಕಸ್ಟಮೈಸ್ ಮಾಡಿಬಿಟ್ಟು ನಾವು ಸರ್ವಿಸ್ ಮಾಡ್ತೀವಿ. ಸೊ ಹೈಡ್ರಾ ಫೇಶಿಯಲ್ ಏನಿದೆ, ಇದು ಕಂಪ್ಲೀಟ್ಲಿ ಸೇಫ್ ಆ್ಯಂಡ್ ಪೇನ್ಲೆಸ್. ಇಟ್ಸ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್. ಸೊ ಯಾವುದೇ ಥರದ ರಿಸ್ಕ್ ಆಗಲಿ, ಯಾವುದೇ ಥರ ಅಲರ್ಜಿಕ್ ರಿಯಾಕ್ಷನ್ ಆಗಿರ್ಬೋದು, ಸೊ ಯಾವುದೇ ಥರದ ಪ್ರಾಬ್ಲಮ್ಮು ಆಗೋದಿಲ್ಲ. ತುಂಬ ಜನ ಇಲ್ಲಿ ಕ್ಲೈಂಟ್ ಬಂದವರು ನಮ್ಮ ಹತ್ರ ಕೇಳ್ತಾರೆ, ಮ್ಯಾಮ್ ಸಲೂನಲ್ಲಿ ಕೂಡ ಹೈಡ್ರಾ ಫೇಶಿಯಲ್ ಅವೈಲೇಬಲ್ ಇದೆ, ಸೊ ಇಲ್ಲಿಂದ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಸಲೂನಲ್ಲಿ ನೀವೇನು ಟ್ರೀಟ್ಮೆಂಟ್ ಮಾಡಿಸ್ತೀರಾ ಅದು ನಿಮ್ಮ ಸ್ಕಿನ್ದು ಸೂಪರ್ಫಿಷಿಯಲ್ ಲೇಯರ್, ಅಂದರೆ ಸ್ಕಿನ್ನ ಮೇಲ್ ಲೇಯರ್ ಏನಿರುತ್ತೆ ಅದ್ರ ಮೇಲೆ ಮಾತ್ರ ವರ್ಕ್ ಆಗೋದು. ಆ್ಯಂಡ್ ದ ರಿಸಲ್ಟ್ ವಿಲ್ ಬಿ ಓನ್ಲಿ ಫಾರ್ 2 days. ಸೊ ಕ್ಲಿನಿಕಲ್ಲಿ ನೀವೇನು ಮೆಡಿಫೇಶಿಯಲ್ಸ್ ತೊಗೊಳ್ತೀರಾ, ಹೈಡ್ರಾ ಫೇಶಿಯಲ್ ಏನು ತೊಗೊಳ್ತೀರಾ, ಇದು ನಿಮ್ಮದು ರೂಟ್ ಡೀಪಾಗಿ ಹೋಗಿಬಿಟ್ಟು ಡೀಪ್ ಕ್ಲೆನ್ಸಿಂಗ್ ಮಾಡಿಬಿಟ್ಟು ಎಕ್ಸ್ಫೋಲಿಯೇಟ್ ಮಾಡಿಬಿಟ್ಟು ಸ್ಕಿನ್ನ ಪೋರ್ಸಲ್ಲಿರೋ ಯಾವುದೇ ಥರದ ಆಯಿಲ್ ಆಗಲಿ, ಡರ್ಟ್ ಆಗಲಿ ಅದನ್ನು ಕ್ಲೆನ್ಸ್ ಮಾಡಿಬಿಟ್ಟು ಸ್ಕಿನ್ನಿಗೆ ಒಂದು ಇನ್ಸ್ಟೆಂಟ್ ಗ್ಲೋ ಬರೋ ಥರ ಮಾಡ್ತಾರೆ. ಪ್ಲಸ್ ನಿಮ್ದು ಯಾವುದೇ ಸ್ಕಿನ್ ಕನ್ಸರ್ನ್ ಇದ್ದರೂ ಅದನ್ನು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಅಂಥ ಟ್ರೀಟ್ಮೆಂಟ್ನ ಕಸ್ಟಮೈಸ್ ಮಾಡಿಬಿಟ್ಟು ನಿಮಗೆ ಟ್ರೀಟ್ಮೆಂಟ್ ಮಾಡ್ತೀವಿ ನಾವು. ಸೊ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಏನಾದರೂ ಮುಂದೆ ರ್ಯಾಷಸ್ ಆಗುತ್ತಾ ಅಂತ ಕನ್ಸರ್ನ್ ಇರುತ್ತೆ ತುಂಬ ಜನಕ್ಕೆ. ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಇಟ್ಸ್ ಕಂಪ್ಲೀಟ್ಲಿ ಸೇಫ್. ಬಿಕಾಸ್ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಕ್ಲೈಂಟ್ದು ಪ್ರಾಪರ್ ಆಗಿ ಸ್ಕಿನ್ ಅನಲೈಸ್ ಮಾಡೋದ್ರಿಂದ ನಾವು ಯೂಸ್ ಮಾಡೋ ಎಲ್ಲ ಟ್ರೀಟ್ಮೆಂಟು, ಎಲ್ಲ ಕ್ರೀಮ್ಸ್ಗಳಾಗಿರ್ಬೋದು, ಎಲ್ಲ ಸೀರಮ್ಸ್ ಆಗಿರ್ಬೋದು, ನಿಮ್ಮ ಸ್ಕಿನ್ನಿಗೆ ಅಕಾರ್ಡಿಂಗ್ ಆಗಿ ನಾವು ಯೂಸ್ ಮಾಡ್ತೀವಿ. ಸೊ ದೇರ್ ವೋಂಟ್ ಬಿ ಎನಿ ಕೈಂಡ್ ಆಫ್ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ಈ ಟ್ರೀಟ್ಮೆಂಟ್ ಏನಿದೆ ಎಲ್ಲ ಸ್ಕಿನ್ ಟೈಪಿಗೂ ಸೂಟ್ ಆಗುತ್ತೆ. ಪ್ಲಸ್ ಇದ್ರದ್ದು ಆಫ್ಟರ್ ಕೇರ್ ಏನಿರುತ್ತೆ, ಇಟ್ಸ್ ಕಂಪ್ಲೀಟ್ಲಿ ಲೈಕ್ ದೇರ್ ಇಸ್ ನೋ ಡೌನ್ ಟೈಮ್. ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಬಿಟ್ಟು ಯು ಕ್ಯಾನ್ ಗೋ ಕಂಟಿನ್ಯೂ ವಿತ್ ಯೋರ್ ಡೈಲಿ ಆಕ್ಟಿವಿಟೀಸ್. ಸೊ ಆಫ್ಟರ್ ಕೇರ್ ಕೂಡ ತುಂಬ ಈಸಿಯಾಗಿರುತ್ತೆ. ನಾವು ಏನೇ ಇದ್ರೂ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀವಿ. ಪ್ರೀ ಪ್ರೊಸೀಜರ್ ಏನೇನು ಮಾಡ್ಕೊಂಬರ್ಬೇಕು, ಪೋಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಎಫೆಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರದ್ದು. ಸೊ ಕ್ಲಿನಿಕ್ ಮತ್ತು ಸಲೂನಲ್ಲಿ ಏನು ಡಿಫ್ರೆನ್ಸು ಮತ್ತೊಂದು ಅಂತ ಹೇಳಿದರೆ, ಕ್ಲಿನಿಕಲ್ಲಿ ನಿಮಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತೀವಿ. ಸೊ ನಿಮ್ಮದು ಟ್ರೀಟ್ಮೆಂಟ್ ಆಗಿದ್ಮೇಲೆ ಏನೇನು ಮಾಡಬೇಕು, ಪೋಸ್ಟ್ ಪ್ರೊಸೀಜರ್ ಯಾವ್ಯಾವ ಕ್ರೀಮ್ ಹಚ್ಚಬೇಕು, ಏನಾದರೂ ಪ್ರಾಬ್ಲಮ್ ಆದರೆ ಮುಂದೆ ಹೇಗೆ ಅದನ್ನು ನೋಡ್ಕೋಬೋದು ಅಥವಾ ಮುಂದೆ ಆಗದೇ ಇರೋ ಥರ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಕೂಡ ಟ್ರೀಟ್ಮೆಂಟ್ ನಾವು ಪ್ರಾಪರ್ ಆಗಿ ಕ್ಲಿನಿಕಲ್ಲಿ ಗೈಡ್ ಮಾಡ್ತೀವಿ. ಸೊ ಫಸ್ಟು ಇಲ್ಲಿ ನಮ್ಮದು ಕ್ಲೈಂಟ್ ಇದ್ದಾರೆ, ಇವರು ಇವತ್ತು ಹೈಡ್ರಾ ಫೇಶಿಯಲ್ ಮಾಡಿಸ್ಲಿಕ್ಕೆ ಬಂದಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ನಾವು ಕ್ಲೆನ್ಸಿಂಗ್ ಮಾಡ್ತೀವಿ. ಯಾವಾಗಲೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಫೇಸ್ನ ಪ್ರಾಪರಾಗಿ ಕ್ಲೆನ್ಸ್ ಮಾಡಬೇಕು. ಬಿಕಾಸ್ ಯಾವುದೇ ಸನ್ಸ್ಕ್ರೀನ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಎಲ್ಲ ಸ್ಕಿನ್ ಮೇಲೆ ಹಾಗೇ ಇರುತ್ತೆ. ಸೊ ಪ್ರಾಪರಾಗಿ ಕ್ಲೆನ್ಸಿಂಗ್ ಮಾಡಿ ಅದಾದಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೆಪ್ ಆದಮೇಲೆ ನಾವು ಸೆಕೆಂಡ್ ಸ್ಟೆಪ್ ಮಾಡೋದು ಎಕ್ಸ್ಫೋಲಿಯೇಷನ್ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾವು ಈ ಹ್ಯಾಂಡಲ್ನ ಯೂಸ್ ಮಾಡ್ತೀವಿ. ಸೊ ನಾವು ನೆಕ್ಸ್ಟ್ ಸ್ಟೆಪ್ಪು ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದೀವಿ. ಸೊ ಈ ಸ್ಟೆಪ್ಪಲ್ಲಿ ನಾವು ಹೀಗೆ ಮೂವ್ಮೆಂಟ್ ಮಾಡಿದಾಗ ಇಲ್ಲಿರೋ ಪೋರ್ಸಲ್ಲಿರೋ ಬ್ಲ್ಯಾಕೇಜ್ ಆಗಿರಲಿ, ವೈಟೇಜ್ ಆಗಿರಲಿ ಅಥವಾ ಡರ್ಟ್, ಡಸ್ಟ್, ಆಯಿಲ್ ಯಾವುದೇ ಇದ್ರೂ ಕೂಡ ಈ ಇದರಲ್ಲಿ ಸೆಕ್ರೇಟ್ ಆಗಿ ಬರುತ್ತೆ. ಈ ಮಷೀನಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಕ್ಚುಲಿ 2 ಹ್ಯಾಂಡಲ್ ಇದೆ, ಕೋಲ್ಡ್ ಮತ್ತು ಹಾಟ್ ಹ್ಯಾಂಡಲ್ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಹಾಟ್ ಹ್ಯಾಂಡಲ್ನ ಯೂಸ್ ಮಾಡಿಬಿಟ್ಟು ಒಂದು ಪ್ರಾಪರ್ ಆಗಿ ಮಸಾಜ್ ಮಾಡ್ತೀವಿ. ಸೊ ದ್ಯಾಟ್ ಪೇಷಂಟ್ ಫೇಸಲ್ಲಿರೋ ಪೋರ್ಸ್ ಓಪನ್ ಆಗುತ್ತೆ. So you can use water or just you can do like this. ಸೊ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವುದೇ ಟ್ರೀಟ್ಮೆಂಟ್ ಅಥವಾ ಯಾವುದೇ ಸಿರಮ್ಸ್ ಅಥವಾ ಯಾವುದೇ ಕ್ರೀಮ್ಸ್ ಹಾಕಿದ್ರು ಕ್ಲೀನಾಗಿ ಅಬ್ಸಾರ್ಬ್ ಆಗುತ್ತೆ.
ಈ ಥರ ಮೋಷನಲ್ಲಿ ನಾವು ಮಾಡ್ತೀವಿ. ಈ ಕ್ಲೈಂಟ್ದು ಫೇಸು ತುಂಬ ಡ್ರೈ ಆಗಿರೋದ್ರಿಂದ ಇವರಿಗೆ ಹೈಡ್ರೇಷನ್ದು ತುಂಬ ರಿಕ್ವೈರ್ಮೆಂಟ್ ಇದೆ. ಸೊ ಇವರಿಗೋಸ್ಕರ ನಾವು ಹೈಲುರಾನಿಕ್ ಆ್ಯಸಿಡ್ ಅಂತ ಬರುತ್ತೆ, ಸೊ ಅದನ್ನು ಯೂಸ್ ಮಾಡಿಬಿಟ್ಟು ನಾವು ಇವರಿಗೆ ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಇದ್ದೀವಿ. ಇದು ಸ್ಟೆಪ್ಪು ಅಲ್ಟ್ರಾಸೌಂಡ್ ಅಂತ ಹೇಳಿಬಿಟ್ಟು, ಸೊ ಹಾಕಿರೋ ಸಿರಮ್ನ ಪ್ರಾಪರಾಗಿ ಸ್ಕಿನ್ ಅಬ್ಸಾರ್ಬ್ ಮಾಡಲಿ ಅಂತ ಹೇಳಿಬಿಟ್ಟು ನಾವು ಮಲ್ಟಿಪಲ್ ಸ್ಟೆಪ್ಸ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಇದು ಒಂದು ಫಸ್ಟ್ ಸ್ಟೆಪ್. ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತೀವಿ. ಇದಾದಮೇಲೆ ನಾವು ಮತ್ತೊಂದು ಸಿರಮ್ ಯೂಸ್ ಮಾಡ್ತೀವಿ, ದಟ್ ಈಸ್ ಅಗೇನ್ ಫಾರ್ ಹೈಡ್ರೇಷನ್ ಪ್ಲಸ್ ಸ್ವಲ್ಪ ಗ್ಲೋ ಬರಲಿ ಅಂತ ಹೇಳಿಬಿಟ್ಟು ನಾವು ಮತ್ತೊಂದು ಸಿರಮ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹ್ಯಾಂಡಲ್ RF ಅಂತ ಹೇಳಿಬಿಟ್ಟು, ರೇಡಿಯೋ ಫ್ರೀಕ್ವೆನ್ಸಿ ಅಂತ ಹೇಳಿಬಿಟ್ಟು. ಇದು ಏನು ಮಾಡುತ್ತೆ ಅಂತಂದರೆ ಫಸ್ಟ್ ನಾವು ಹಾಕಿರೋ ಪ್ರಾಡಕ್ಟು ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗುತ್ತೆ. ಸೆಕೆಂಡ್ ಲೈಟಾಗಿ ನಿಮಗೆ ಫೇಸಲ್ಲಿ ಸ್ವಲ್ಪ ಲಿಫ್ಟ್ ಬರುತ್ತೆ. ಸೊ ಇದಕ್ಕೋಸ್ಕರ ಈ ಸ್ಟೆಪ್ನ ಮಾಡ್ತೀವಿ. ಯೂಶಲಿ ನಾವು ಇದನ್ನು ಮಾಡ್ತಾ ಸ್ವಲ್ಪ ಅಪ್ವರ್ಡ್ ಮೋಷನಲ್ಲಿ ನಾವು ಮಾಡ್ತೀವಿ. ಸೊ ಇವಾಗ ಪ್ರಾಡಕ್ಟು ಪ್ರಾಪರಾಗಿ ಅಬ್ಸಾರ್ಬ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಓಪನ್ ಆಗಿರೋ ಪೋರ್ಸ್ನ ನಾವು ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು. ಸೊ ಇದಕ್ಕಂತ ಹೇಳಿಬಿಟ್ಟು ಕೋಲ್ಡ್ ಹ್ಯಾಮರ್ ಅಂತ ಈ ಸ್ಟೆಪ್ ಇದೆ. ಸೊ ಇದನ್ನು ಮಾಡ್ತೀವಿ. ಇದು ಪ್ರಾಪರಾಗಿ ಕೋಲ್ಡ್ ಇರುತ್ತೆ. ಸೊ ಇದನ್ನು ನಾವು ತಗೊಂಡು ಈಗ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತೀವಿ. ಸೊ ಈ ಸ್ಟೆಪ್ ಆದಮೇಲೆ ನಾವು ಶೀಟ್ ಮಾಸ್ಕ್ ಹಾಕ್ತೀವಿ ಫಾರ್ ಎಕ್ಸ್ಟ್ರಾ ಹೈಡ್ರೇಷನ್. ಸೊ ಈ ಸ್ಟೆಪ್ ಮಾಡೋದ್ರಿಂದ ಡಬಲ್ ಹೈಡ್ರೇಷನ್ ಆಗುತ್ತೆ. ಇದು ಮಾಡಿದ ಮೇಲೆ ನಾವು ಅಗೇನ್ ಕೋಲ್ಡ್ ಹ್ಯಾಮರ್ ಹ್ಯಾಂಡಲ್ನ ತಗೊಂಡು ಮತ್ತೊಂದು ಸರ್ತಿ ಮಸಾಜ್ ಮಾಡ್ತೀವಿ. ಸೊ ದ್ಯಾಟ್ ಇದರಲ್ಲಿರೋ ಸಿರಮ್ ಮತ್ತೆ ಅಬ್ಸಾರ್ಬ್ ಆಗಲಿ ಅಂತ ಹೇಳಿಬಿಟ್ಟು, ಪ್ಲಸ್ ಪೋರ್ಸ್ ಏನು ಓಪನ್ ಆಗಿರುತ್ತೋ ಅದು ಕ್ಲೋಸ್ ಆಗುತ್ತೆ. ಸೊ ಇದು LED ಮಾಸ್ಕ್ ಅಂತ ಹೇಳಿಬಿಟ್ಟು, ಇದು ನಮ್ಮದು ಫೈನಲ್ ಸ್ಟೆಪ್ ಆಗಿರುತ್ತೆ. ಇದರಲ್ಲಿ ಮಲ್ಟಿಪಲ್ LED ಲೈಟ್ಸ್ ಇರುತ್ತೆ. ಡಿಫ್ರೆಂಟ್ ಲೈಟ್ಸು ಡಿಫ್ರೆಂಟ್ ಕನ್ಸರ್ನ್ನ ಟ್ರೀಟ್ ಮಾಡುತ್ತೆ. ಸೊ ಇದರಲ್ಲಿ ಸ್ಟೀಮ್ ಇರುತ್ತೆ. ಫಸ್ಟ್ 5 ಮಿನಿಟ್ಸ್ ನಾವು ಸ್ಟೀಮ್ ಕೊಡ್ತೀವಿ, ಸೊ ದ್ಯಾಟ್ ಹಾಕಿರೋ ಸಿರಮ್ ಏನಿದೆ ಅದು ಪ್ರಾಪರಾಗಿ ಅಬ್ಸಾರ್ಬ್ ಆಗಲಿ ಇನ್ನೂ ಚೆನ್ನಾಗಿ ಅಂತ ಹೇಳಿಬಿಟ್ಟು. ಸೊ ನೀವು ಇವಾಗ ನೋಡ್ಬೋದು ಸ್ಕಿನ್ ಪ್ರಾಪರಾಗಿ ಹೈಡ್ರೇಟ್ ಆಗಿದೆ, ಫ್ರೆಶ್ ಆ್ಯಂಡ್ ರೇಡಿಯಂಟ್ ಆಗಿ ಕಾಣ್ತಾ ಇದೆ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀವಿ. ನಿಮ್ಮ ಸ್ಕಿನ್ನ ಕೂಡ ಹೀಗೆ ಹೈಡ್ರೇಟ್ ಆಗಿರೋಕ್ಕೆ ವಿಸಿಟ್ ರೇನ್ಬೋ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್.